ಇದು ಕನ್ನಡಿಗರ ಪ್ರಶ್ನೆ, ಉತ್ತರ ಕೊಡಿ ಮೋದಿ. ಕೈ ಸರಣಿ ಟ್ವೀಟ್, ಬಿಜೆಪಿಗೆ ಬಿಗ್ ಶಾಕ್. ಕೇಂದ್ರ ಬಿಜೆಪಿ ನಾಯಕರಿಗೆ ಕರ್ನಾಟಕ ಅಂದ್ರೆ ಬರೀ ಬಿಜೆಪಿ ಅಭ್ಯರ್ಥಿಗಳನ್ನು ಆರಿಸಿ ಕಳಿಸೋ ಕೇಂದ್ರವಾಗಿದೆ. ಆದ್ರೆ ಕನ್ನಡಿಗರ ಕಷ್ಟ ನಷ್ಟಕ್ಕೆ ಮಾತ್ರ ಕೇಂದ್ರ ಬಿಜೆಪಿ ನಾಯಕರು ಕರಗಲ್ಲ. ರಾಜ್ಯ ಬಿಜೆಪಿ ನಾಯಕರು ಕ್ಯಾರೆ ಅಂತಿಲ್ಲ. ಅಷ್ಟೇ ಅಲ್ಲ, ಕನ್ನಡಿಗರ ಕಷ್ಟ ನಷ್ಟಗಳನ್ನ ಕಿವಿಗೆ ಹಾಕಿಕೊಳ್ಳದ ಪ್ರಧಾನಿ ಮೋದಿ ಎಲೆಕ್ಷನ್ ಬಂದ್ರೆ ಸಾಕು ಕರ್ನಾಟಕಕ್ಕೆ ಮತ ಕೇಳೋಕೆ ಓಡೋಡಿ ಬರ್ತಾರೆ. ಇದೇ ಭಾನುವಾರ ಕೂಡ ಪ್ರಧಾನಿ ಮೋದಿ ರಾಜ್ಯಕ್ಕೆ ಆಗಮಿಸುತ್ತಿದ್ದು, ಪ್ರಧಾನಿ ಮೋದಿ ಅವರಿಗೆ ರಾಜ್ಯ ಕಾಂಗ್ರೆಸ್ ಸರಣಿ ಟ್ವೀಟ್ ಮಾಡೋ ಮೂಲಕ ಉತ್ತರ ಕೊಡಿ ಮೋದಿ ಅಂತೇಳಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದೆ. ಹಾಗಾದ್ರೆ ಆ ಪ್ರಶ್ನೆಗಳಲ್ಲಿ ಏನಿದೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕಾಂಗ್ರೆಸ್ ಟ್ವೀಟ್ ನಂಬರ್ 1. ರಾಜ್ಯದ ಬರಪೀಡಿತ ತಾಲೂಕುಗಳು 223, ಸಂಭವಿಸಿರುವ ನಷ್ಟ 33,770 ಕೋಟಿ ರೂಪಾಯಿ. ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯಡಿ ರಾಜ್ಯ ಸರ್ಕಾರ ಕೇಳುತ್ತಿರೋದು 18,177 ಕೋಟಿ ರೂಪಾಯಿ ಪರಿಹಾರ. 6 ತಿಂಗಳು ಸಮಯಾವಕಾಶ ಇದ್ದರೂ ಬರ ಪರಿಹಾರ ಬಿಡುಗಡೆ ಮಾಡದಿರುವುದಕ್ಕೆ, ಕನಿಷ್ಠ ಉನ್ನತಾಧಿಕಾರಿಗಳ ಸಭೆಯನ್ನು ನಡೆಸದೆ ನಿರ್ಲಕ್ಷಿಸಿದ್ದಕ್ಕೆ, ನಯಾ ಪೈಸೆ ಬಿಡುಗಡೆ ಮಾಡದ ಕೇಂದ್ರ ಸತಾಯಿಸುತ್ತಿರೋದಕ್ಕೆ, ಉನ್ನತಾಧಿಕಾರಿಗಳ ಸಭೆ ನಡೆಸಲು ಚುನಾವಣಾ ಆಯೋಗದ ಅನುಮತಿ ಕೇಳಿದ್ದೇವೆ ಎನ್ನುವ ತಮ್ಮ ಸರ್ಕಾರಕ್ಕೆ ಚುನಾವಣೆ ಘೋಷಣೆಯಾಗುವವರೆಗೂ ಬರ ಪರಿಹಾರ ನೀಡುವ ಪ್ರಜ್ಞೆ ಇರಲಿಲ್ವೇ? ಪ್ರತಿಯೊಂದಕ್ಕೂ ಸುಪ್ರೀಂ ಕೋರ್ಟ್ ಕಿವಿ ಹಿಂಡಬೇಕೆ? ನರೇಂದ್ರ ಮೋದಿ ಅವರೇ, ಕರ್ನಾಟಕಕ್ಕೆ ನೂರಾರು ಅನ್ಯಾಯ ಮಾಡಿ ಯಾವ ಮುಖ ಇಟ್ಕೊಂಡು ಮತ ಕೇಳಲು ಬರುತ್ತಿದ್ದೀರಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಕಾಂಗ್ರೆಸ್ ಟ್ವೀಟ್ ನಂಬರ್ 2. ರಾಜ್ಯವು ಕಳೆದ 123 ವರ್ಷಗಳಲ್ಲಿ ಕಾಣದ ಭೀಕರ ಬರ ಎದುರಿಸುತ್ತಿದೆ. 40% 90% ಬೆಳೆ ನಷ್ಟವಾಗಿದೆ. ರೈತರಿಗೆ ಇನ್ಪುಟ್ ಸಬ್ಸಿಡಿ ನೀಡಲು ಹಣ ನೀಡುತ್ತಿಲ್ಲ ಏಕೆ? ಬರ ಪರಿಹಾರ ನೀಡುವಂತೆ ಮುಖ್ಯಮಂತ್ರಿಗಳು ಪ್ರಸ್ತಾವನೆ ಸಲ್ಲಿಸಿದ್ದಾಯ್ತು, ಭೇಟಿಯಾಗಿದ್ದು ಆಯ್ತು, ಸುಪ್ರೀಂ ಕೋರ್ಟ್ ತಪರಾಕಿ ನೀಡಿದ್ದು ಆಯ್ತು. ಈಗಲಾದ್ರೂ ಬರ ಪರಿಹಾರದ ಕುರಿತು ಮಾತನಾಡಿರುವ ನರೇಂದ್ರ ಮೋದಿ ಅವರೇ, ನವೆಂಬರ್ನಲ್ಲಿ ರಾಜ್ಯ ಸಚಿವರು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ, ಡಿಸೆಂಬರ್ನಲ್ಲಿ ಖುದ್ದು ಮುಖ್ಯಮಂತ್ರಿಗಳು ಗೃಹ ಮಂತ್ರಿಯನ್ನ ಭೇಟಿಯಾಗಿ ಬರ ಪರಿಹಾರ ಬಿಡುಗಡೆಗೆ ಒತ್ತಾಯಿಸಿದ್ದಾರೆ. ಆದರೂ ಪರಿಹಾರ ನೀಡದಿರುವುದು ಯಾರ ಮೇಲಿನ ಹಠಕ್ಕೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಪ್ರಶ್ನಿಸಿದೆ. ಕಾಂಗ್ರೆಸ್ ಟ್ವೀಟ್ ನಂಬರ್ 3. ಬರ ಪರಿಹಾರಕ್ಕೆ ಬೀದಿ ಹೋರಾಟ ಮಾಡಿದ್ವಿ, ಬಗ್ಗಲಿಲ್ಲ. ಸುಪ್ರೀಂ ಕೋರ್ಟ್ ಈಗ 2 ವಾರಗಳಲ್ಲಿ ಪ್ರತಿಕ್ರಿಯಿಸುವಂತೆ ತಾಕೀತು ಮಾಡಿ ಸೂಚಿಸಿದೆ. ಈಗಲಾದ್ರೂ ಬರ ಪರಿಹಾರ ಬಿಡುಗಡೆ ಮಾಡಿವಿರೋ ಅಥವಾ ದೇಶದ ಕಾನೂನನ್ನು ಧಿಕ್ಕರಿಸುವಿರೋ? ಕರ್ನಾಟಕ ತೆರಿಗೆ ಪಾಲನ್ನ 4.72 ರಿಂದ 3.64ಕ್ಕೆ ಇಳಿಸಿದ್ದಕ್ಕೆ, ಇದರಿಂದ ರಾಜ್ಯಕ್ಕೆ ಆದ 45,000 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ನಷ್ಟ ತುಂಬಿಕೊಡುವವರು ಯಾರು? ಕರ್ನಾಟಕದ ಅಭಿವೃದ್ಧಿಗೆ ಹಿನ್ನಡೆಯಾಗುವಂತೆ ಮಾಡುತ್ತಿರೋದಕ್ಕೆ ಮೋದಿ ಅವರಿಗೆ ಕನ್ನಡಿಗರ ಉದ್ಧಾರ ಬೇಕಾಗಿಲ್ಲವೇ ಅಂತೇಳಿ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಕಾಂಗ್ರೆಸ್ ಟ್ವೀಟ್ ನಂಬರ್ 4. ಕರ್ನಾಟಕದಿಂದ 4.5 ಲಕ್ಷ ಕೋಟಿಗೂ ಹೆಚ್ಚು ತೆರಿಗೆ ಸಂಗ್ರಹಿಸುತ್ತಿರುವ ಕೇಂದ್ರ ಸರ್ಕಾರ ತೆರಿಗೆ ಪಾಲಿನ ರೂಪದಲ್ಲಿ ರಾಜ್ಯಕ್ಕೆ ಕೊಡುತ್ತಿರುವುದು 50,000 ಕೋಟಿ ರೂಪಾಯಿ ಮಾತ್ರ. ಇದು ಅನ್ಯಾಯವಲ್ಲವೇ? ಇಂತಹ ಮಹಾದ್ರೋಹವೆಸಗಿ ಮತ ಕೇಳಲು ಬರುತ್ತಿರುವ ತಮಗೆ ಆತ್ಮಸಾಕ್ಷಿ ಎನ್ನುವುದಿಲ್ಲವೇ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರು ನಗರಕ್ಕೆ ಕುಡಿಯುವ ನೀರು ಪೂರೈಸಲೆಂದೇ ರೂಪಿಸಿದ ಮೇಕೆದಾಟು ಯೋಜನೆಗೆ ಕೇಂದ್ರ ಸರ್ಕಾರ ಇನ್ನೂ ಯಾಕೆ ಅನುಮತಿ ನೀಡಲಿಲ್ಲ? ಕುಡಿಯುವ ನೀರಿನ ವಿಚಾರದಲ್ಲಿ ರಾಜಕೀಯ ಮಾಡುತ್ತಿರುವ ಇಲ್ಲಿನ ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರದ ಈ ತಾರತಮ್ಯದ ಬಗ್ಗೆ ಮಾತನಾಡುವ ಧೈರ್ಯ ಇಲ್ಲಬೇಕೆ? ನರೇಂದ್ರ ಮೋದಿ ಅವರೇ, ಕನ್ನಡಿಗರನ್ನ ಕಂಡ್ರೆ ನಿಮಗೆ ಯಾವ ಜನ್ಮದ ದ್ವೇಷ ಅಂತಾನೂ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಕಾಂಗ್ರೆಸ್ ಟ್ವೀಟ್ ನಂಬರ್ 5. 2017ರಲ್ಲಿ ತೀವ್ರ ಬರದಿಂದ ರಾಜ್ಯಕ್ಕೆ 30,000 ಕೋಟಿ ರೂಪಾಯಿ ನಷ್ಟವಾಗಿದ್ದಾಗ ಕೇಂದ್ರ ಬಿಡುಗಡೆ ಮಾಡಿದ್ದು ಕೇವಲ 1,435 ಕೋಟಿ ರೂಪಾಯಿ ಮಾತ್ರ. ಆದ್ರೆ ಮಹಾರಾಷ್ಟ್ರಕ್ಕೆ 8,195 ಕೋಟಿ ರೂಪಾಯಿ, ಗುಜರಾತ್ಗೆ 3,894 ಕೋಟಿ ರೂಪಾಯಿ ಬಿಡುಗಡೆ ಮಾಡಿತ್ತು. ಈ ತಾರತಮ್ಯ ವ್ಯಾಖ್ಯೆ ಈಗ ಬರ ಪರಿಹಾರ ನೀಡುವಂತೆ ಪರಿಪರಿಯಾಗಿ ಕೇಳಿದ್ರು ಪರಿಹಾರ ನೀಡದೆ ವಂಚಿಸಿದ್ದಕ್ಕೆ. 2019ರಲ್ಲಿ ಕರ್ನಾಟಕ ತೀವ್ರ ಪ್ರವಾಹ ಎದುರಿಸಿದಾಗ ರಾಜ್ಯಕ್ಕೆ ಭೇಟಿ ನೀಡದೆ ಇದ್ದಿದ್ದು, ಕೇಳಿದಷ್ಟು ನೆರೆ ಪರಿಹಾರವನ್ನು ಬಿಡುಗಡೆ ಮಾಡದೆ ಇದ್ದಿದ್ದು ಯಾಕೆ? ನಿಮ್ಮದೇ ಡಬಲ್ ಇಂಜಿನ್ ಸರ್ಕಾರವಿತ್ತು. ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪನವರು ವೇದಿಕೆಯಲ್ಲೇ ನೆರೆ ಪರಿಹಾರಕ್ಕಾಗಿ ಅಂಗಲಾಚಿದ್ರು. ಆದರೂ ಪೂರ್ಣ ನೆರೆ ಪರಿಹಾರ ನೀಡದೆ ವಂಚಿಸಿದ್ದೇಕೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಕಾಂಗ್ರೆಸ್ ಟ್ವೀಟ್ ನಂಬರ್ 6. ಬೆಳಗಾವಿ, ಧಾರವಾಡ, ಬಾಗಲಕೋಟೆ, ಗದಗ ಜಿಲ್ಲೆಗಳಿಗೆ ಜೀವ ತುಂಬಲಿರುವ ಮಹದಾಯಿ ನದಿ ಯೋಜನೆಗೆ ಇದುವರೆಗೂ ಅನುಮತಿ ಯಾಕೆ ನೀಡಲಿಲ್ಲ? 4 ವರ್ಷಗಳ ಕಾಲ ಡಬಲ್ ಇಂಜಿನ್ ಸರ್ಕಾರಗಳ ಆಳ್ವಿಕೆ ಇದ್ರೂ ಒಂದೇ ಒಂದು ನೀರಾವರಿ ಯೋಜನೆಯ ಪ್ರಗತಿಯಾಗಿಲ್ಲ ಯಾಕೆ? ಕನ್ನಡಿಗರ ಮತ ಮಾತ್ರ ಬೇಕು, ಕನ್ನಡಿಗರ ಹಿತ ಬೇಡವೇ? ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆಗೆ 5,300 ಕೋಟಿ ರೂಪಾಯಿ ಘೋಷಿಸಿದ್ದ ಕೇಂದ್ರ ಸರ್ಕಾರ 1 ವರ್ಷ ಕಳೆದ್ರೂ ಅನುದಾನ ಬಿಡುಗಡೆ ಮಾಡಿಲ್ಲವೇಕೆ? ಅದು ಕೇವಲ ಚುನಾವಣಾ ಗಿಮಿಕ್ ಆಗಿತ್ತೆ. ಇಂತಹ ಗಿಮಿಕ್ ಮಾಡಿ ಕನ್ನಡಿಗರನ್ನ ಮೂರ್ಖರನ್ನಾಗಿಸಬಹುದು ಎಂದು ತಿಳಿದಿದ್ದೀರಾ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ.
ಕಾಂಗ್ರೆಸ್ ಟ್ವೀಟ್ ನಂಬರ್ 7. ಬೆಂಗಳೂರಿನಲ್ಲಿ ಏಮ್ಸ್ ಸ್ಥಾಪನೆಗೆ ಅನುಮತಿ ನೀಡಿದ್ರು ಅನುದಾನ ಬಿಡುಗಡೆಯಾಗಿಲ್ಲ ಯಾಕೆ? ಭಾಷಣಗಳಲ್ಲಿ ಕೇವಲ ಸುಳ್ಳು ಲೆಕ್ಕ ಹೇಳುವ ತಮಗೆ ನೈಜ ರೀತಿಯಲ್ಲಿ ಕೆಲಸ ಮಾಡುವುದು ತಿಳಿದಿಲ್ಲವೇ? ಇನ್ನ 15ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿದ್ರು 5,495 ಕೋಟಿ ರೂಪಾಯಿ ವಿಶೇಷ ಅನುದಾನ ಬಿಡುಗಡೆ ಮಾಡಿಲ್ಲ ಯಾಕೆ? ಈ ಅನ್ಯಾಯದ ಕುರಿತು ನಿಮ್ಮದೇ ಪಕ್ಷದ ಬೊಮ್ಮಾಯಿ ಅವರು ಗೋಳಾಡಿದ್ರು ನಯಾ ಪೈಸೆ ಬಿಡುಗಡೆ ಮಾಡದೆ ಈಗ ನಿಮ್ಮ ಸಂಸದರು ಸಚಿವರು ಸತ್ಯದ ತಲೆ ಮೇಲೆ ಹೊಡೆದಂತೆ ಸುಳ್ಳು ಹೇಳುತ್ತಾ ತಿರುಗಾಡುತ್ತಿರೋದಕ್ಕೆ? ಕಾಂಗ್ರೆಸ್ ಟ್ವೀಟ್ ನಂಬರ್ 8. ರಾಯಚೂರು ಮತ್ತು ಕಲಬುರಗಿಗೆ ಏಮ್ಸ್ ನೀಡಿಲ್ಲ ಯಾಕೆ? ಕಲ್ಯಾಣ ಕರ್ನಾಟಕದ ಏಳಿಗೆ ನಿಮಗೆ ಇಷ್ಟವಿಲ್ಲವೇ? ಕಲ್ಯಾಣ ಕರ್ನಾಟಕಕ್ಕೆ ನಮ್ಮ ಸರ್ಕಾರ ವಿಶೇಷ ಸ್ಥಾನಮಾನ ನೀಡಿದ್ರೂ ಸಹ ನಿಮ್ಮಿಂದ ವಿಶೇಷ ಕಾಳಜಿ ಕಾಣಲಿಲ್ಲ. ಬದಲಾಗಿ ಮಂಜೂರಾಗಿದ್ದ ಯೋಜನೆಗಳನ್ನ ಸ್ಥಳಾಂತರಿಸಿ ಅನ್ಯಾಯ ಮಾಡಿದ್ದಕ್ಕೆ ಬರ ಪರಿಹಾರಕ್ಕಾಗಿ ಸೆಪ್ಟೆಂಬರ್ನಲ್ಲಿ ಮನವಿ ಸಲ್ಲಿಸಲಾಗಿದೆ. ಬರ ಅಧ್ಯಯನ ತಂಡ ಅಕ್ಟೋಬರ್ನಲ್ಲಿ ರಾಜ್ಯಕ್ಕೆ ಭೇಟಿ ನೀಡಿದೆ. ಅದೇ ತಿಂಗಳು ಕೇಂದ್ರಕ್ಕೆ 17,901 ಕೋಟಿ ರೂಪಾಯಿ ಪರಿಹಾರ ಬಿಡುಗಡೆಗೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಇಷ್ಟು ದಿನ ಸುಮ್ಮನಿದ್ದು ಯಾಕೆ? ಈಗ ಕನ್ನಡಿಗರಿಗೆ ನಿಮ್ಮ ಉತ್ತರವೇನು ಅಂತೇಳಿ ರಾಜ್ಯಕ್ಕೆ ಬರಲಿರೋ ಪ್ರಧಾನಿ ಮೋದಿ ಅವರಿಗೆ ಕಾಂಗ್ರೆಸ್ ಪ್ರಶ್ನೆ ಕೇಳಿದೆ. ಹಾಗಾದ್ರೆ ಪ್ರಧಾನಿ ಮೋದಿ ಈಗಲಾದ್ರೂ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರಾ? ಇಲ್ಲ ಎಂದಿನಂತೆ ಜಾಡ ಮೌನ ತೋರಿ ಬರೀ ಗಾಳಿಯಲ್ಲಿ ಕೈ ಬೀಸಿ ಚುನಾವಣಾ ಪ್ರಚಾರ ಮಾಡ್ಕೊಂಡು ಹೋಗ್ತಾರಾ? ಕೇಂದ್ರ ಸರ್ಕಾರ ಕನ್ನಡಿಗರ ಕಷ್ಟಕ್ಕೆ ಸ್ಪಂದಿಸಿಲ್ಲ ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಂತೆಯೇ ಈ ಸಲದ ಲೋಕಸಭಾ ಚುನಾವಣೆಯಲ್ಲೂ ಕನ್ನಡಿಗರು ಬಿಜೆಪಿಗೆ ಬಿಸಿ ಮುಟ್ಟಿಸ್ತಾರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.